ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಜಾಮೂನ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುವಂಥ ಸಿಹಿ ಅದು. ತಿನ್ನಬೇಕು ಅನಿಸ್ದಾಗಲೆಲ್ಲ ಹೆಚ್ಚಾಗಿ ಜಾಮೂನ್ ಮಿಕ್ಸ್ ತಂದು ಮಾಡಿಬಿಡ್ತೀವಿ ಅಲ್ವಾ. ಆದರೆ ಅದಕ್ಕಿಂತ ರುಚಿಯಾಗಿ ನಾವು ಮನೇಲೇ ಮಾಡ್ಕೋಬೋದು. ಸೊ ನಾನಿವತ್ತು ಸಿಹಿ ಗೆಣಸನ್ನು ಬಳಸಿ ಜಾಮೂನ್ ಮಾಡ್ತಾ ಇದ್ದೀನಿ. ಸಾಫ್ಟಾಗಿ ಜ್ಯೂಸಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಸಿಹಿಗೆಣಸು ತೊಗೊಂಡಿದ್ದೀನಿ. ಇದಕ್ಕೆ ಆದಷ್ಟು ನಾವು ಚೆನ್ನಾಗಿ ಬಲ್ತಿರೋವಂಥದ್ದು ಸ್ವಲ್ಪ ದಪ್ಪ ಸೈಜ್ ಸಿಹಿಗೆಣಸನ್ನು ತೊಗೋಬೇಕಾಗತ್ತೆ. ಇಲ್ಲಂತಂದರೆ ನಾರಿನಂಶ ಜಾಸ್ತಿ ಇರುತ್ತಲ್ವ ಚಿಕ್ಕದಾದರೆ, ಹಾಗಾಗಿ ಚೆನ್ನಾಗಿ ಬಲ್ತಿರೋವಂಥದ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದನ್ನು ಇವಾಗ ಬೇಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಸ್ಟೀಮಲ್ಲೇ ಬೇಯಿಸ್ತಾ ಇದ್ದೀನಿ. ಸ್ಟೀಮಲ್ಲಿ ಬೇಯಿಸಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಬೇಕಿದ್ರೆ ನೀರಲ್ಲೂ ಕೂಡ ಬೇಯಿಸ್ಬೋದು. ಆದರೆ ನೀರಲ್ಲಿ ಬೇಯಿಸೋದಾದರೆ ಬೆಂದಿದ ತಕ್ಷಣ ನೀರಿಂದ ಸಪ್ರೇಟ್ ಮಾಡಿಬಿಡ್ಬೇಕು. ಇಲ್ಲಾಂತಂದರೆ ಮತ್ತೆ ಮಿಕ್ಸ್ ಮಾಡುವಾಗ ಅದು ಸ್ವಲ್ಪ ನೀರು ಥರ ಆಗುತ್ತೆ. ಹಾಗಾಗಿ ಆದಷ್ಟು ಸ್ಟೀಮಲ್ಲಿ ಬೇಯಿಸಿದ್ರೇ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ನಿಮ್ಗೆ ಹೇಗೆ ಅನುಕೂಲ ಹಾಗೆ ನೀವು ಬೇಯಿಸ್ಕೋಬೋದು. ನಾನು ಇದನ್ನು ಒಂದು 15ರಿಂದ 20 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ ಇದು ಇವಾಗ. ನೋಡಿ, ಈ ಥರ ಸಾಫ್ಟಾಗಿ ಬೆಂದಿರಬೇಕು ಇದು. ಈ ಥರ ಕಟ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ಕೂಡ ಇದು. ಇದನ್ನು ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಇದರದ್ದು ಸಿಪ್ಪೆನೆಲ್ಲ ಪೂರ್ತಿಯಾಗಿ ತೆಗಿಬೇಕು. ಈ ಥರ ಬೇಯಿಸ್ಕೊಂಡು ತೆಗೆಯೋದ್ರಿಂದ ಬೇಗನೆ ತೆಗಿಬೋದು ಮುಂಚೆನೇ ತೆಗೆಯೋದಕ್ಕಿಂತ. ಮತ್ತು ಇದನ್ನು ಆದಷ್ಟು ಸ್ಟೀಮಲ್ಲೇ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಂದರೆ ಆ ಗೆಣಸಿನಲ್ಲಿರೋ ಸ್ವೀಟ್ನೆಸ್ ಹಾಗೇ ಇರಬೇಕು, ಆವಾಗಲೇ ಚೆನ್ನಾಗಾಗೋದು. ನಾವೇನಾದರೂ ನೀರಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಅದೊಂಥರ ಸಪ್ಪೆ ಥರ ಆಗುತ್ತಲ್ವ. ಹಾಗಾಗಿ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಹಾಗೇ ಉಳ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಇದರದ್ದು ಪೂರ್ತಿಯಾಗಿ ಸಿಪ್ಪೆನೆಲ್ಲ ಬಿಡಿಸ್ಕೊತೀನಿ. ನಂತರ ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಸಿಪ್ಪೆನೆಲ್ಲ ತೆಗೆದಿದ್ದಾದಮೇಲೆ ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರನಾದರೂ ಮಾಡ್ಬೋದು, ಇಲ್ಲಾಂತಂದರೆ ತುರಿದು ಕೂಡ ಯೂಸ್ ಮಾಡ್ಬೋದು. ತುಂಬ ನಾರಿನಂಶ ಇತ್ತು ಅನ್ನೋದಾದರೆ ತುರಿದು ಯೂಸ್ ಮಾಡ್ಕೊಳ್ಳಿ, ಆವಾಗ ನಮಗೆ ಸಪ್ರೇಟಾಗಿ ಸಿಕ್ಬಿಡುತ್ತೆ ನಾರಿನಂಶ ಎಲ್ಲ. ನಾನಿಲ್ಲಿ ಸ್ವಲ್ಪ ದಪ್ಪ ಸೈಜ್ ಗೆಣಸು ತೊಗೊಂಡಿರೋದ್ರಿಂದ ನಾರಿನಂಶ ಏನೂ ಕೂಡ ಇರಲಿಲ್ಲ. ಹಾಗಾಗಿ ನಾನಿಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ನಾವು ಒಂದ್ಸರಿ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಏನಾದರೂ ಗಂಟೇನಾದರೂ ಇದ್ದರೆ ಅಂತ ಅಷ್ಟೇ. ನೀಟಾಗಿ ಒಂದ್ಸತಿ ನಾದಿ ಇದನ್ನು ತೆಗೆದಿಟ್ಕೊತೀನಿ. ನಂತರ ಇದಕ್ಕೆ ನಾನಿಲ್ಲಿ 3/4 ಕಪ್ ಆಗುವಷ್ಟು ಹಾಲಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ದಾದರೂ ತೊಗೋಬೋದು. ಹಾಗೆಯೇ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಸೋಡಾ, 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಂಡಿದ್ದೀನಿ, ಸಾಕಾಗುತ್ತೆ. ಸೋಡಾ ಸೇರಿಸ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ. ನಾವೇನಾದರೂ ಸೋಡಾ ಹಾಕಿಲ್ಲ ಅಂತಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಮತ್ತು ಸಕ್ಕರೆ ಪಾಕ ಕೂಡ ನೀಟಾಗಿ ಎಳ್ಕೊಳ್ಳಲ್ಲ ಅದು. ಇದನ್ನು ಇವಾಗ ನಾವು ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಂಡು ಸಾಫ್ಟಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು. ಒಂದು ವೇಳೆ ಗಟ್ಟಿ ಆಯಿತು ಅಂದರೆ ಹಾಲು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ತೆಳ್ಳಗಾದರೆ ಹಾಲಿನ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಾಫ್ಟಾಗಿ ಹಿಟ್ಟು ರೆಡಿ ಮಾಡಿಕೊಂಡು ಇದನ್ನು ಮುಚ್ಚಿ ಒಂದು 5 ನಿಮಿಷ ಹಾಗೇ ಬಿಡ್ತೀನಿ. ನಂತರ ಇದಕ್ಕೆ ನಾನಿಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ 2 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಿಟ್ಟು ಕೂಡ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ 2 ಕಪ್ ಸಕ್ಕರೆ. ಮತ್ತು ಸಕ್ಕರೆ ಎಷ್ಟು ತೊಗೊಂಡಿರ್ತೀವೋ ಸೇಮ್ ಕ್ವಾಂಟಿಟಿಲಿ ನೀರನ್ನು ಕೂಡ ಹಾಕಬೇಕು, ಆವಾಗ ಚೆನ್ನಾಗಿ ಪಾಕ ಆಗುತ್ತೆ. 2 ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡು ಇದನ್ನು ಇವಾಗ ಪಾಕ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ತೀನಿ. ತುಂಬ ಪಾಕ ಬರೋದೇನು ಬೇಡ, ಇದು ಜಸ್ಟ್ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಅಂಟಂಟಾದರೆ ಸಾಕಾಗತ್ತೆ. ಸಕ್ಕರೆ ಕರಗಿದ ಮೇಲೆ ಇದಕ್ಕೆ ನಾನಿಲ್ಲಿ 2 ಏಲಕ್ಕಿನ ಜಸ್ಟ್ ಓಪನ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಕೇಸರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೇಸರಿ ಸೇರಿಸೋದ್ರಿಂದ ಚೆನ್ನಾಗಿರುತ್ತೆ ಕಲರು ಕೂಡ, ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸೇರಿಸ್ಕೊಂಡಿದ್ದೀನಿ. ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ಸಕ್ಕರೆ ಕರಗಿದ ಮೇಲೆ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ಸಕ್ಕರೆ ಪಾಕ ರೆಡಿ ಆಗಿದೆ, ಇಷ್ಟಾದರೆ ಸಾಕು. ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ಚಿಕ್ಕ ಉಂಡೆಗಳನ್ನು ಮಾಡ್ಕೋಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕು, ಯಾವ ಶೇಪಲ್ಲಿ ಬೇಕು ಆ ಥರ ನೀವು ಮಾಡ್ಕೋಬೋದು. ನಾನಿಲ್ಲಿ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪನೂ ಕ್ರ್ಯಾಕ್ ಇಲ್ಲದೆ ಇರೋ ಥರ ನೀಟಾಗಿ ಉಂಡೆಗಳನ್ನು ರೆಡಿ ಮಾಡ್ಕೋಬೇಕು. ಮತ್ತು ಇದನ್ನು ನಾವು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಇವಾಗಲೇ ರೆಡಿ ಮಾಡ್ಕೋಬೇಕು. ಯಾಕಂದರೆ ನಾರ್ಮಲಾಗಿ ಜಾಮೂನ್ ಮಿಕ್ಸ್ ಎಲ್ಲ ತಂದು ಮಾಡಿದಾಗ ಎಣ್ಣೆಗೆ ಹಾಕಿದ ತಕ್ಷಣ ಅದು ಸೈಜ್ ಸ್ವಲ್ಪ ಡಬಲ್ ಆಗುತ್ತಲ್ವ, ಅಷ್ಟೊಂದೆಲ್ಲ ಉಬ್ಬಲ್ಲ ಇದು. ಹಾಗಾಗಿ ಯಾವ ಸೈಜ್ ಬೇಕೋ ಆ ಸೈಜ್ ಇವಾಗಲೇ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದೊಂದೇ ಉಂಡೆಗಳನ್ನು ಹಾಕಿ ಇದನ್ನು ನಾವು ಕೆಂಪಾಗೋವರೆಗೂ ಕರಿಬೇಕು.
ಮತ್ತು ಇದನ್ನು ನಾವು ಎಣ್ಣೆಗೆ ಹಾಕಿದ ತಕ್ಷಣನೇ ತಿರುಗಿಸೋದಕ್ಕೆ ಹೋಗಬಾರ್ದು. ಸ್ವಲ್ಪ ಟೈಮ್ ಬಿಟ್ಟು ಇದನ್ನು ತಿರುಗಿಸಿ ಚೆನ್ನಾಗಿ ಎಲ್ಲ ಕಡೆ ಕೆಂಪಾಗುವವರೆಗೂ ಬೇಯಿಸಿ ತೆಗೆದ್ರೆ ಆಯಿತು. ಅಂದರೆ ಆಲ್ರೆಡಿ ಬೆಂದಿರೋದೇ ಆದರೂ ಕೂಡ ಕಲರ್ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪಾಗುವವರೆಗೂ ಕರೆದು ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಇಷ್ಟು ಕೆಂಪಾದರೆ ಸಾಕು. ಇನ್ನು ಬೇಕಿದ್ರೂ ಕಲರ್ ಬರೋವರೆಗೂ ಬಿಡ್ಬೋದು, ಇನ್ನು ಡಾರ್ಕ್ ಆಗಿ ಬೇಕು ಅಂದರೆ. ಇದನ್ನು ಇವಾಗ 1 ನಿಮಿಷ ಆಚೆ ಬಿಟ್ಟು ನಂತರ ಇದನ್ನು ನಾವು ಸಕ್ಕರೆ ಪಾಕಕ್ಕೆ ಹಾಕಬೇಕು. ಸಕ್ಕರೆ ಪಾಕ ಕೂಡ ಚೆನ್ನಾಗಿ ಬಿಸಿ ಇರಬೇಕು. ಹಾಗೆಯೇ ಇದನ್ನು 1 ನಿಮಿಷ ಆಚೆ ಬಿಟ್ಟು ಎಣ್ಣೆ ಎಲ್ಲ ಸ್ವಲ್ಪ ಆರಿದ ಮೇಲೆ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕಿದ್ದೀನಿ. ಮತ್ತು ಇದೇನಾದರೂ ನಿಮಗೆ ಹೆಲ್ದಿಯಾಗಿ ಬೇಕು ಅನ್ನೋದಾದರೆ ನೀವು ಬೇಕಿದ್ದರೆ ಬೆಲ್ಲದ ಪಾಕದಲ್ಲೂ ಕೂಡ ಹಾಕ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಇರುತ್ತೆ. ಒಂದ್ಸತಿ ಟ್ರೈ ಮಾಡ್ಬೋದು. ಮತ್ತು ನಾನಿಲ್ಲಿ ಮಿಕ್ಕಿರೋದನ್ನು ಕೂಡ ಇದೇ ಥರ ಕೆಂಪಾಗುವವರೆಗೂ ಕರೆದು ಇದನ್ನು ಕೂಡ ಸಕ್ಕರೆ ಪಾಕಕ್ಕೆ ಹಾಕಿದ್ದೀನಿ. ಇದನ್ನು ಸಕ್ಕರೆ ಪಾಕಕ್ಕೆ ಹಾಕಿದ ಮೇಲೆ ಇದನ್ನು ನಾವು 1 ಗಂಟೆನಾದರೂ ಸಕ್ಕರೆ ಪಾಕ ಎಳ್ಕೊಳ್ಳೋದಕ್ಕೆ ಬಿಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೇ ಬಿಡ್ತೀನಿ, ಸಕ್ಕರೆ ಪಾಕ ಎಳ್ಕೊಳ್ಳಿ ಇದು. 1 ಗಂಟೆ ಆದಮೇಲೆ ನೋಡಿ, ಈ ಥರ ಚೆನ್ನಾಗಿ ಉಬ್ಬಿರುತ್ತೆ. ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಇದು. ತುಂಬ ಚೆನ್ನಾಗಿರುತ್ತೆ. ನೀವು ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸಾಫ್ಟಾಗಿ ಜ್ಯೂಸಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಮತ್ತು ನಾವು ಸೋಡಾ ಹಾಕಿಲ್ಲ ಅಂದರೆ ಇಷ್ಟೊಂದು ಸಾಫ್ಟಾಗಿ ಬರಲ್ಲ, ಸ್ವಲ್ಪ ಗಟ್ಟಿಯಾಗುತ್ತೆ. ಮತ್ತು ಸಕ್ಕರೆ ಪಾಕ ಎಳ್ಕೊಳ್ಳೋದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದಂತೂ ಸೇಮ್ ಜಾಮೂನ್ ಮಿಕ್ಸಲ್ಲಿ ಮಾಡಿರೋ ಥರನೇ ಇರುತ್ತೆ, ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ಜಾಮೂನ್ ಲವರ್ಸ್ ಯಾರ್ಯಾರಿದ್ದೀರಾ ಖಂಡಿತ ಇದನ್ನು ನೀವು ಟ್ರೈ ಮಾಡಲೇಬೇಕು. ನನಗಂತೂ ತುಂಬಾ ಇಷ್ಟ ಆಯಿತು ಇದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗೆ ಬಂತಂತ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.